ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮ. ರಾಯಭಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ರಾಯಭಾಗ ಇವರ ನೇತೃತ್ವದಲ್ಲಿ ನಡೆದ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ರಾಯಭಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ಹನುಮಂತಕುರಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ದೀಪ ಬೆಳಗಿಸಿ ಮುನ್ನಡೆಸುತ್ತಿರುವ ಈ ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮೆಲ್ಲರೂ ಶುಭವನ್ನು ಕೋರಿ ಇನ್ನು ಈ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ತಾಲೂಕಿನ ಛಾಯಾಗ್ರಾಹಕರಿಗೆ ಗುರುತಿನ ಚೀಟಿ ವಿತರಿಸಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಪಿವಾಡಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರು 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ನಿಮಿತ್ತವಾಗಿ ಮಾತನಾಡಿದರು. ಇದು 186ನೇ ಒಂದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಇವತ್ತು ನಾವು ಎಲ್ಲರೂ ಕೂಡಿ ಆಚರಣೆಯನ್ನು ಮಾಡುತ್ತಾ ಇರೋದು ಬಹಳ ಸಂತೋಷ. ಈ ದಿನಾಚರಣೆಯ ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡಬೇಕು ಅಂತಂದ್ರ ನಮ್ಮೆಲ್ಲರೊಳಗ ಒಂದು ಒಗ್ಗಟ್ಟು ಅನ್ನತಕ್ಕಂತಹದ್ದು ಬಹಳ ಮುಖ್ಯವಾಗಿರ್ತದೆ. ಯುನಿಟಿ ಈಸ್ ಪವರ್ ಅನ್ನುವ ಹಾಗೆ ಒಂದು ಸಂಘಟನೆ ಬಹಳ ಮುಖ್ಯ. ಛಾಯಾಗ್ರಾಹಕರಿಲ್ಲದೇ ಇವತ್ತು ಜಗತ್ತೇ ಇಲ್ಲ. ಜಗತ್ತಿನೊಳಗೆ ಏನಾದರೂ ಸುಂದರವಾಗಿರತಕ್ಕಂತಹ ಕ್ಷಣಗಳನ್ನ ನಾವು ನೋಡ್ತಾ ಇದ್ರೆ, ನಾವು ಅದರ ಬಗ್ಗೆ ಕೇಳ್ತಾ ಇದ್ವಿ ಅಂತಂದ್ರೆ ಛಾಯಾಗ್ರಾಹಕರ ಒಂದು ಪರಿಶ್ರಮ ಬಹಳ ಅದ್ಭುತವಾಗಿ ಇರ್ತದೆ. ತಮ್ಮ ಇವತ್ತು ಊರೊಳಗ ಕೆಲವೊಂದಿಷ್ಟು ಫೋಟೋಗ್ರಾಫರ್ಸ್ ಬೇರೆ, ಇವತ್ತು ಪ್ರಾಣಿ ಪಶು ಪಕ್ಷಿಗಳ ಒಂದು ಫೋಟೋಗ್ರಾಫಿ ಹಾಬಿಯನ್ನು ಇಟ್ಟುಕೊಂಡು ತಮ್ಮ ಜೀವನದ ಹಂಗನ್ನ ತೊರೆದು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಛಾಯಾಗ್ರಾಹಕ ವೃತ್ತಿಯನ್ನ ನಿರ್ವಹಿಸಿಕೊಂಡು ಬರ್ತಾ ಇರ್ತಾರೆ. ಬಹುಶಃ ನಮ್ಮೆಲ್ಲರಿಗೂ ಯಾವುದಾದ್ರೂ ಒಂದು ಮುಖ್ಯವಾಗಿರುವಂತಹ ಕಾರ್ಯಕ್ರಮ ಇದೆ ಅಂತಂದ್ರೆ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ನಮ್ಮನ್ನ ನಗಿಸೋರು ಯಾರು ಅಂತಂದ್ರೆ ಎಲ್ಲ ಛಾಯಾಗ್ರಾಹಕರು. ಎಲ್ಲರನ್ನ ನಗಿಸಿ ಸುಂದರವಾದ ಕ್ಷಣಗಳನ್ನ ಸೆರೆ ಹಿಡಿದು ನಮಗೆಲ್ಲ ಆನಂದದ ಒಂದು ಸಮಯ ಸಂದರ್ಭವನ್ನ ಸದಾಕಾಲ ನೆನಪು ಉಳಿಯುವಂತೆ ಮಾಡುವಂತಹ ಛಾಯಾಗ್ರಾಹಕರ ಒಂದು ಬದುಕಿನೊಳಗ ಅನೇಕ ರೀತಿಯಾಗಿರತಕ್ಕಂತಹ ನೋವುಗಳಿರ್ತವೆ, ಅನೇಕ ರೀತಿಯಾಗಿರತಕ್ಕಂತಹ ಕಷ್ಟಗಳಿರ್ತವೆ, ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ಏನಾಗಬೇಕು ಅಂತಂದ್ರೆ ಸ್ಪಂದನವನ್ನ ಮಾಡ್ತಾ ಎಲ್ಲರನ್ನ ನಗಿಸುವಂತಹ ನಲುವಿನಲ್ಲಿ ಇಡ್ತಾ ಇರುವಂತಹ ಛಾಯಾಗ್ರಾಹಕರು ಸದಾಕಾಲ ನಗತಾ ಇರಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಏನು ಛಾಯಾಗ್ರಾಹಕರ ದಿನಾಚರಣೆಯಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ನಾವೆಲ್ಲರೂ ಕೂಡ ನಗತಾನೆ ಇರ್ತೇವೆ, ಎಲ್ಲರನ್ನೂ ಕೂಡ ನಗಿಸ್ತೇವೆ ಅನ್ನುವಂಥದ್ದು. ಒಂದು ಕ್ಷಣ ಫೋಟೋ ತೆಗಿಬೇಕಾದಾಗ ಸ್ಮೈಲ್ ಪ್ಲೀಸ್ ಅಂದಾಗ ನಾವು ನಗುತ್ತೇವೆ. ಆ ಒಂದು ಕ್ಷಣದ ನಗು ಜೀವನದ ತುಂಬ ನಮ್ಮ ಬದುಕಿನೊಳಗ ಏನು ಕೊಡುತ್ತದ ಅಂದ್ರೆ ಆನಂದವನ್ನ ಕೊಡುತ್ತದ, ಸಂತೋಷವನ್ನ ಕೊಡ್ತಾ ಇರ್ತದೆ ಒಂದು ಕ್ಷಣದ ನಗು. ಹಾಗಾದರೆ ಜೀವನ ಪೂರ್ತಿಯಾಗಿ ನಾವು ನಗತಾನೆ ಇದ್ರೆ ಮೇಲೊಬ್ಬ ಫೋಟೋಗ್ರಾಫರ್ ಅದಾನ, ಯಾರು? ಭಗವಂತ ಅನ್ನುವಂತಹ ಫೋಟೋಗ್ರಾಫರ್. ನಾವು ಸದಾಕಾಲ ನಗತಾ ಇದ್ವಿ ಅಂತಂದ್ರ ಅವನು ಕೂಡ ಒಳ್ಳೊಳ್ಳೆ ನಗಿಸಿ ನಮ್ಮ ಸ್ಮೃತಿ ಪಟಲದೊಳಗ ಇರುವಂತೆ ಭಗವಂತ ನಮಗ ಅನುಗ್ರಹ ಮಾಡ್ತಾನೆ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಕೂಡ ಇಡೀ ರಾಯಭಾಗ ತಾಲೂಕಿನಾದ್ಯಂತವಾಗಿ ಎಲ್ಲ ಫೋಟೋಗ್ರಾಫರ್ಗಳು ಇವತ್ತು ಒಂದು ಕಡೆಗೆ ಕುಳಿತುಕೊಂಡು ನಾವು ಇದೊಂದು ಕಡೆಗೆ ಸಂಭ್ರಮ ಅಷ್ಟೇ ಅಲ್ಲ,
ನಮ್ಮೊಳಗಿರತಕ್ಕಂತಹ ಕೊರತೆಗಳನ್ನ ಗುರುತಿಸಿ ಅವುಗಳಿಗೆ ಬೇಕಾಗಿರತಕ್ಕಂತಹ ಪರಿಹಾರೋಪಾದಿಗಳನ್ನ ಉಪಾಯಗಳನ್ನ ಇವತ್ತು ನಾವು ಕಂಡುಕೊಳ್ಳಬೇಕು. ಜೊತೆಗೆ ಈ ಫೋಟೋಗ್ರಾಫರ್ ಅನ್ನ ಇತ್ತಿತ್ತಲಾಗಿ ಕಾರ್ಮಿಕ ಇಲಾಖೆಯ ಜೊತೆಗೆ ಸೇರಿಸಿರುವುದರಿಂದ ತಮಗೆಲ್ಲರಿಗೂ ಕೂಡ ಒಂದು ಕಾರ್ಮಿಕರ ಕಾರ್ಡ್ ಅನ್ನುವಂಥದ್ದು ಬರ್ತದ. ಆ ಕಾರ್ಡ್ ಅನ್ನ ನಾವು ಇಟ್ಟುಕೊಂಡ್ರೆ ಬಹುಶಃ ಸನ್ಮಾನ್ಯ ಶಾಸಕರು ಕೂಡ ಇಲ್ಲಿದ್ದಾರೆ, ರಾಜ್ಯ ಸರ್ಕಾರದ ವತಿಯಿಂದ ಏನೇನೋ ಸಹಾಯ ಸಹಕಾರ ಸೌಲಭ್ಯಗಳು ಯೋಜನೆಗಳು ನಮ್ಮ ಫೋಟೋಗ್ರಾಫರ್ಸ್ಗೆ ಸಿಗುತ್ತವೆ. ಆ ಎಲ್ಲ ವ್ಯವಸ್ಥೆಯನ್ನ ಸನ್ಮಾನ್ಯ ಶಾಸಕರು ತಮಗೆಲ್ಲ ಒದಗಿಸಿ ಕೊಡುತ್ತಾರೆ. ನಿಮ್ಮೆಲ್ಲರ ಮೇಲೆ ಅಪಾರವಾಗಿರುವಂತಹ ಒಂದು ಪ್ರೀತಿ ಕಳಕಳಿ ಅದ. ಫೋಟೋ ಹೊಡೆದಿಲ್ಲ ಅನ್ನತ್ತೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ರು. ನಿಜ, ಇವತ್ತು ಒಂದು ಫೋಟೋ ಎಷ್ಟು ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಅದ ಇವತ್ತ 5G ಬಂದೈತಿ, ತಮ್ಗೆಲ್ಲ ಗೊತ್ತೈತಿ. ನಾವು ನೋಡ್ತೀವಿ, ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ, ಒಂದೊಂದು ಫೋಟೋ ಹಾಕ್ತಾರ ಯಾವ್ದಾದ್ರೆ ಒಂದು ಕಾರ್ಯಕ್ರಮ ಅಂತ. ಆ ಫೋಟೋ ಯಾರು ಹಾಕಿರ್ತಾರ ತನ್ನೋಕ್ಕಿಂತನೂ ಆ ಫೋಟೋ ಎಷ್ಟು ಮಂದಿ ನೋಡ್ತಾರ ಅನ್ನೋದನ್ನ ಬಹಳ ಮಹತ್ವ ಇರ್ತೈತಿ. 10,000 ಮಂದಿ ನೋಡ್ತಾರೋ 20,000 ಮಂದಿ ನೋಡ್ತಾರೋ ಆ ಒಂದು ಫೋಟೋ ಬಹಳ ದೊಡ್ಡ ಕೆಲಸ ಮಾಡ್ತೈತಿ. ಅದು ವಿಶೇಷವಾಗಿ ಈ ರಾಜಕಾರಣಿ ಒಳಗ ಬಹಳ ಒಂದು ಮಹತ್ವದ ಫೋಟೋ. ಇವತ್ತು ನಮಗೆ ಇಷ್ಟೊಂದು ಪ್ರಚಾರ ಕೊಡ್ತೈತಪ್ಪ ಅಂತಂದ್ರೆ ಈಗಿನ ಸೋಷಿಯಲ್ ಮೀಡಿಯಾದ ಅಂದ್ರೆ ಈ ಫೋಟೋಗಳು ಎಷ್ಟು ಪ್ರಚಾರ ಕೊಡ್ತಾವಂತಂದ್ರ ನಾವು ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸದ ಡಬಲ್ ನಮಗೆ ಪ್ರಚಾರ ಸಿಗ್ತೈತಿ. ಯಾಕೆ ಸಿಗ್ತೈತಿಪ್ಪ ಅಂತಂದ್ರೆ ಈಗ ನೀವು ಫೋಟೋ ತೆಗಿತೀರಲ್ಲ ಸೋಷಿಯಲ್ ಮೀಡಿಯಾದಾಗ, ಆ ಒಂದು ಸೋಷಿಯಲ್ ಮೀಡಿಯಾದಾಗ ನಮ್ಗೆ ಸಿಗ್ತೈತಿ. ಇವತ್ತು ನಮ್ದೊಂದು ನಮ್ಮ ಮನೆ ಒಳಗೆ ನಮ್ಮ ಟಿ ವಿ ಒಳಗೆ ಆ ಮದ್ವೆ ಫೋಟೋ ಹಾಕೊಂಡಿರ್ತಾರ, ಅದಾವ ಅವ್ನು ಹೋಗ್ತಿರ್ತಾವ. ಹಂಗ ಒಂದು ಕ್ಷಣ ನಾವು ಆ ಒಂದು ಜಾಗಕ್ಕೆ ಹೋಗ್ಬಿಡ್ತೀವಿ. ಯಾವಾಗಂದ್ರೆ ಆ ಹಿಂದೆ ನಮ್ದು 10 ವರ್ಷದಿಂದ ಮದುವೆ ಆಗಿತ್ತು, 20 ವರ್ಷದಿಂದ ಮದುವೆ ಆಗಿತ್ತು. ಬರೀ ಆ ಫೋಟೋ ಯಾರು ತೆಗೆದಾರ ಅನ್ನೋದು ಗೊತ್ತಿರಂಗಿಲ್ಲ. ಬಟ್ ಆ ಒಂದು ಕ್ಷಣ ನಮ್ಗೆ ನೆನಪಾಗ್ತೈತಿ. ಯಾರಾದ್ರೂ ಒಬ್ಬರನ್ನ ಹಿರಿಯರು ನೋಡ್ತೀವಿ, ಯಾರಾದ್ರೂ ಒಬ್ಬರನ್ನ ನಮ್ಮ ಮನೆಯವ್ರನ್ನ ಕಳ್ಕೊಂಡವ್ರು ನೋಡ್ತೀವಿ. ಅಂದ್ರೆ ನಮ್ಗೆ ಒಳ್ಳೆ ನೆನಪುಗಳೆಲ್ಲ ಸಿಗುತ್ತೆ ಆ ಒಂದು ಫೋಟೋದಿಂದ ಬರ್ತಾವ. ಹಿಂಗಾಗಿ ನೀವು ಈಗ ನನಗೇನೋ ಹಿರಣ್ಗೌಡ್ರು ಹೇಳಿದ್ರೆ ಏನು ಹೇಳಿದ್ರಪ್ಪ ಅಂತಂದ್ರೆ ನಿಮ್ನೆಲ್ಲ ಈ ಛಾಯಾಗ್ರಾಹಕರನ್ನ ಕಾರ್ಮಿಕ ಇಲಾಖೆ ಅಡಿಯೊಳಗೇನೋ ತಗೊಂಡಾರ ಅನ್ನೋ ಒಂದು ಸುದ್ದಿ ಕೇಳಿದೆ ನಾನು. ನಿಮಗೆ ಒಂದು ಯಾಕಂದ್ರೆ ಈಗ ನನಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಭಾಳಷ್ಟು ನಿಮ್ಗೆ ಅವಕಾಶಗಳದಾವ. ಹೆಲ್ತ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಭಾಳಷ್ಟು ನಿಮ್ಗೆ ಅವಕಾಶಗಳದಾವ. ಆ ಒಂದು ಕಾರ್ಡ್ ತಾವು ಕಂಪಲ್ಸರಿ ಮಾಡ್ಕೋರಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ, ಯಾಕಂತಂದ್ರೆ ನನಗೆ ಈಗೇನು ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರೆ ನಮ್ಮಲ್ಲಿ ಆ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ನಮ್ಮ ತಾಲೂಕಿನಾಗಿಲ್ಲ. ಯಾರೋ ಗೋಕಾಕದಾಗ ಏನು ಅದಾರ, ಒಂದು 2-3 ತಾಲೂಕನ್ನು ನೋಡ್ಕೊಂಡು ಒಬ್ರು ಹೆಣ್ಣು ನೋಡ್ಕೋತಾರೆ. ನೀವೆಲ್ಲ ಒಂದ್ಸಲ ಬರ್ರಿ. ನೀವು ಎಷ್ಟು ನಮ್ಮಲ್ಲಿ ಛಾಯಾಗ್ರಾಹಕರು ನಿಮ್ದು ಅಸೋಸಿಯೇಷನ್ ಮಾಡ್ಕೊಂಡು ಎಷ್ಟು ಜನ ಅದೀರಿ ಅಂತ ಅನ್ನೋದು ನನಗೊಂದು ಸ್ವಲ್ಪ ಹೇಳಿರಿ. ನಾವು ಈಗ ಆಲ್ರೆಡಿ ಒಂದು ಸಂತೋಷ್ ಲಾಡ್ ಸಾಹೇಬ್ರಿಗೆ ಒಂದು ಮನವಿನೂ ಕೊಟ್ಟೆ ನಾನು. ಈಗ ಒಂದು ಕುರ್ಚಿ ಒಳಗೆ ನಮ್ಮ ಭಾಳ ದೊಡ್ಡ ಕಾರ್ಮಿಕ ಸಂಖ್ಯೆ ಐತಿ. ಅದಕ್ಕೆ ಈ ಕಟ್ಟಡ ಕಟ್ಟೋರಾಗಿರ್ಬೋದು, ಏನೇನೋ ಕೆಲಸ ಮಾಡೋರು ಅದು ಕಾರ್ಮಿಕ ಇಲಾಖೆದಾಗ ಐತಿ. ಆ ಒಂದು ಆಫೀಸರ್ ನನಗೆ ಈ ನಮ್ಮ ರಾಯಬಾಗ್ ತಾಲೂಕಿಗೆ ಒಂದು ಕುರ್ಚಿಗಿರಿ ಆಗುವತಕ್ಕ ಹರವಗಿರಿ ಆಗುವತಕ್ಕ ಒಂದು ತಾಲೂಕ ಒಬ್ಬ ಆಫೀಸರ್ನ ಕೂಡ ಅಂತ ಹೇಳಿ ನಾನು ಆಲ್ರೆಡಿ ಮನವಿ ಕೊಟ್ಟೀನಿ. ಬರುವಂಥ ದಿನಮಾನದಾಗ ನೀವು ಸ್ವಲ್ಪ ನನಗೆ ಎಟ್ಟ ನಿಮ್ಮ ಇದನ್ನು ನಾವು, ಯಾಕಂದ್ರೆ ಈಗ ಕಾರ್ಮಿಕ ಇಲಾಖೆದಂದು ಏನೇ ಬಂದ್ರೂ ಕೂಡ ನನ್ನ ಥ್ರೂನ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ. ಅದಕ್ಕೆ ನೀವು ಬರುವಂಥ ದಿನಮಾನದಾಗ ಅದಕ್ಕೆ ನಿಮ್ಮ ಏನೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮಗೆ ಏನೇ ಕೆಲಸ ಇದ್ರೂ ಕೂಡ ನೀವು ನನ್ನ ಕಡೆ ಬರ್ತು ಬರ್ರಿ. ಅದಕ್ಕೆ ಏನಾದರೂ ನನಗೆ ಕೇಳಕ್ಕೆ ಸಿಕ್ಕದ ಮಟ್ಟಿಗೆ ನಿಮ್ದು ಹೌಸಿಂಗೂ ಬರ್ತಾವೆ, ನಿಮ್ಮ ಮನೆಗಳು ಸ್ವಂತಕ್ಕೆ ನಿಮ್ಗೆ ಮನೆ ಇನ್ನೂ ಬರ್ತಾವನ್ರಿ ಮೇಡಮ್? ಹಾಂ, ಮನೆಯೂ ಬರ್ತಾವೆ. ಯಾಕಂದ್ರೆ ಈ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಹೆಂಗೆ ಮೀನುಗಾರಿಕೆ ಮನೆಗಳು ಬರ್ತಾವಲ್ಲ, ಹಂಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೂ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೇಕು, ಮನಿ ಆಗಿರ್ಬೇಕು, ಏನಾದರೂ ಸೌಲಭ್ಯಗಳು ಭಾಳಷ್ಟು ಅದಾವ. ಅದನ್ನ ಮುಂದಿನ ದಿನ ಮಾಡಿದಾಗ ನೀವು ಬಂದ್ರಿ ಅಂತಂದ್ರೆ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೋಗಿ ಆ ಕೆಲಸ ಮಾಡಿಕೊಡುವಂಥ ಕೆಲಸ ಮಾಡ್ತನು. ದಯವಿಟ್ಟು ನಾನು 10 ಗಂಟೆ ನಂದು ಒಂದು ಕಾರ್ಯಕ್ರಮ ಐತಿ, ಬೇರೆ ಕಡೆ ಹೋಗೋವನಿ.
ಅದಕ್ಕೆ ಇನ್ನೊಮ್ಮೆ ನಿಮ್ಗೆ ಎಲ್ಲ ಛಾಯಾಗ್ರಾಹಕರಿಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ ಸಿಗಲಿ ಅಂತ ಕೇಳ್ಕೊಂಡು ನನ್ನ ಒಂದೆರಡು ಮಾತು. ಈ ಸಂದರ್ಭದಲ್ಲಿ ಸದಾಶಿವ ದೇಸಿಂಗೆ, ಈರಣಗೌಡ ಪಾಟೀಲ, ಮಲ್ಲಿಕಾರ್ಜುನ ಕೆಆರ್ ಭುವನೇಶ್ವರಿ ಬಾಲೆ, ಡಾಕ್ಟರ್ ಯಲ್ಲಲಿಂಗ ಸನ್ನಸನ್ನಿ, ಸವದೇವ ಲಾಳಿ, ಲಕ್ಷ್ಮಣ್ ದೊಂಗಡಿ, ಸುಭಾಷ್ ನಾಯ್ಕ, ಜ್ಯೋತಿಬಾ ದುಮಾಳೆ ಮತ್ತು ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಏಜ್ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.